ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು ಮೊಳಕೆ ಹುರುಳಿಕಾಳು ಮತ್ತು ಉದ್ದ ಬದನೆಕಾಯನ್ನು ಬಳಸಿ ಸಾಂಬಾರು ಮಾಡ್ತಾಯಿದ್ದೀನಿ. ಮೊಳಕೆ ಹುರುಳಿಕಾಳಲ್ಲಿ ತುಂಬ ಆರೋಗ್ಯಕರ ಗುಣಗಳಿವೆ. ಅದನ್ನು ನಾವು ವಾರಕ್ಕೊಂದು ದಿವಸ ತಿನ್ನಬೇಕು ಅಂತ ದೊಡ್ಡವರೆಲ್ಲರೂ ಹೇಳ್ತಾರೆ. ಅದೇ ರೀತಿ ಇದು ಒಂದು ಮಟನ್ ಸಾರು, ಚಿಕನ್ ಸಾರಿಗೆ ಯಾವ ರೀತಿಯೇ ನಾನು ಕಮ್ಮಿ ಇಲ್ಲ ಅನ್ನೋ ಥರ ಟೇಸ್ಟ್ ಕೊಡುತ್ತೆ. ಮತ್ತಿದು ಮುದ್ದೆ ಜೊತೆ, ಅನ್ನದ ಜೊತೆ ಒಂದೊಳ್ಳೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನು ಮೊದಲಿಗೆ ಮೊಳಕೆ ಹುರುಳಿಕಾಳು ತೊಗೊಂಡಿದ್ದೀನಿ. ಒಂದು ಬೌಲು ಉದ್ದ ಬದನೆಕಾಯಿ ಈ ಥರ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಮೊಳಕೆ ಎಷ್ಟು ಚೆನ್ನಾಗಿ ಕಟ್ಟಿದೆ. ಈಗ ಒಂದು ಕುಕ್ಕರಲ್ಲಿ ನಾನು ಮೊಳಕೆ ಹುರುಳಿಕಾಳನ್ನ ಸೇರಿಸಿ, ಮೊಳಕೆ ಹುರುಳಿಕಾಳು ಮುಳುಗೋ ಅಷ್ಟು ನಾನು ನೀರು ಹಾಕಿ 2 ವಿಷಲ್ ಕೂಗಿಸ್ಕೊತೀನಿ. ನೋಡಿ ಖಾರಕ್ಕೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಚಕ್ಕೆ ಲವಂಗ ತೊಗೊಂಡಿದ್ದೀನಿ, ಒಂದು ಅರ್ಧ ಇಂಚು ಶುಂಠಿ, ಕೊತ್ತಂಬರಿ ಕಾಳು, ಖಾರದ ಪುಡಿ, ಉದ್ದಾಗಿ ಹೆಚ್ಚಿರೋದು ಒಗ್ಗರಣೆಗೆ ಈರುಳ್ಳಿ, ಅದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿನೂ ಹಾಕಬೇಕು. ನಾನು ಇದರಲ್ಲಿ ತೋರಿಸಿಲ್ಲ, ಹಾಕಿದ್ದೀನಿ. ನೋಡಿ ಫಸ್ಟು ನಾನು ಕೊತ್ತಂಬರಿನೂ ಮಸಾಲೆನೂ ಹುರ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಈರುಳ್ಳಿನೂ ಸಹ ಹಾಕಿ ಚೆನ್ನಾಗಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಹುರ್ಕೊತಾ ಇದ್ದೀನಿ. ನೋಡಿ ಬೆಳ್ಳುಳ್ಳಿ ಶುಂಠಿ ನಾನು ಜಜ್ಜಿ ಹಾಕಿದ್ದೀನಿ. ಈಗ ಹಸಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ 2 ಸ್ಪೂನು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈರುಳ್ಳಿದು ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು. ನೋಡಿ ಇದು ಆರಿದೆ. ಈಗ ಒಂದು ಮಿಕ್ಸಿ ಜಾರಿಗೆ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ ಇದಕ್ಕೆ ನಾನು 2 ಸ್ಪೂನ್ ಖಾರದ ಪುಡಿ ಸೇರಿಸ್ಕೊಂಡು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನೋಡಿ ಈ ಥರ ರುಬ್ಕೊಂಡಿದ್ದೀನಿ. ಈಗ ನಾನು ದಪ್ಪ ತಳದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆ, ಸಾಸಿವೆ, ಈರುಳ್ಳಿ ಹಾಕಿ ಹುರ್ಕೊತಾ ಇದ್ದೀನಿ. ಈಗ ನೋಡಿ ಒಂದು ಟೊಮೊಟೊನ ನಾನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಅದು ಸಹ ನಾನು ಹುರ್ಕೊತಾ ಇದ್ದೀನಿ ಚೆನ್ನಾಗಿ. ಟೊಮೊಟೊ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು. ಈಗ ಬದನೆಕಾಯಿನ ಸೇರಿಸ್ಕೊತೀನಿ. ನೋಡಿ ಎಣ್ಣೆ ಜೊತೆಗೆ ಚೆನ್ನಾಗೆ ಕೈ ಆಡಬೇಕು ಅದನ್ನು. ನೋಡಿ ನಾನೊಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡ್ತೀನಿ. ಈಗ ಕುಕ್ಕರ್ ಕೂಗಿದೆ. ನೋಡಿ ಹುರುಳಿಕಾಳು ಚೆನ್ನಾಗಿ ಬೆಂದಿದೆ. ಇಷ್ಟು ಸಾಕು, ಮತ್ತೆ ಇನ್ನೊಂದು ಸರಿ ಬೇಯಿಸ್ಕೋಬೇಕಲ್ಲ. ನೋಡಿ ಇದು ಸಾಫ್ಟ್ ಆಗಿದೆ. ಈಗ ನಾನು ಇದಕ್ಕೀಗ ಹುರುಳಿಕಾಳನ್ನ ಸೇರಿಸ್ಕೊತೀನಿ. ಚೆನ್ನಾಗೆ ಗುರಾಡ್ಕೋಬೇಕು. ಎಣ್ಣೆ ಜೊತೆ ಅದು ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೆ ಮಿಶ್ರಣ ಮಾಡ್ಕೊಳ್ಳಿ. ಈಗ ನೋಡಿ ರುಬ್ಬಿರೋ ಮಸಾಲೆನ ನಾನು ಸೇರಿಸ್ಕೊತಾ ಇದ್ದೀನಿ. ಇದು ಸಹ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕು. ಈಗ ಹಳದಿ ಪುಡಿನ ನಾನು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ ಕುಕ್ಕರಲ್ಲಿ ಹುರುಳಿಕಾಳು ಬೇಯಿಸಿದ ನೀರಿತ್ತಲ್ಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಚೆಲ್ಲಬಾರ್ದು ಯಾವುದೇ ಕಾರಣಕ್ಕೂ. ಅದನ್ನ ಹೀಗೆ ಸಾರಿಗೆ ಬಳಸ್ಕೋಬೇಕು.
ಈಗ ಸಾರು ಗಟ್ಟಿ ಆಯಿತು ಅಂದರೆ ಇನ್ನೊಂದು ಲೋಟ ನೀರು ಹಾಕ್ಕೊಳ್ಳಿ. ನಿಮಗೆ ಉಪ್ಪು ಖಾರ ಟೇಸ್ಟ್ ನೋಡ್ಕೊಂಡು ಈ ಟೈಮಲ್ಲಿ ನೀವು ಹಾಕ್ಕೋಬೋದು. ನಾನು ಅಷ್ಟೇ ಸಾಕು ನಮ್ಮ ಮನೆಗೆ. ಈಗ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊತೀನಿ. ನೋಡಿ ಈಗ ಆಗಿದೆ ಇದು. ನೋಡಿ ಒಂದು ಹುಳ್ಳಿಕಾಳನ್ನ ತೋರಿಸ್ತೀನಿ ಹೆಂಗೆ ಬೆಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಬದನೆಕಾಯಿ ಇನ್ನೇನು ಮೊದಲೇ ಸಾಫ್ಟು, ಅದು ಕುಕ್ಕರ್ ಹಾಕಿಲ್ಲ ಅಂದರೂ ಹಾಗೆ ಬೇಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನಮ್ಮ ಮನೆಗೆ ಒಂದು ಸ್ವಲ್ಪ ಗಟ್ಟಿನೇ ತಿಂತಾರೆ ಸಾರು, ಹಾಗಾಗಿ ನಾನು ನೀರು ಮಾಡ್ಕೊಂಡಿಲ್ಲ. ನೀರು ಬೇಕು ಅಂದರೆ ಇನ್ನೊಂದು ಲೋಟ ಹಾಕ್ಕೋಬೋದು. ನೋಡಿ ಸರ್ವಿಂಗ್ ಬೌಲಿಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.